ಅಂದ್ರೆ ಕಣ್ಣಿಗೆ ಕಾಣಲಾರ್ದಾಗ ಹೊಗೆ ಆಗುತ್ತೆ. ಆ ಹೊಗಿನ ನಮ್ಮ ಯೋನಿ ಒಳಗೆ ಹೋಗಿ ಅದ್ರ ನಮಗೆ ಈಗ ನಮ್ಮದು ಏಜ್ ಐತ್ರಿ, ನಮಗೆ ಸ್ಟೆಮಿನಾ ಐತಿ, ಅದು ಯಾವುದೇ ಬಂದರೂ ನಾವು ತಡ್ಕೊತೀವಿ, ನಮಗೆ ಅದು ಗಮನಕ್ಕೆ ಬರೋಂಗಿಲ್ಲ. 5 ದಿವಸ ನೋವು ಪಡ್ಕೊತೀವಿ, ಆಮೇಲೆ ಅದನ್ನು ಮರ್ತು ಬಿಡ್ತೀವಿ ನಾವು. ಕ್ರಮೇಣ ಅದು ಏನಾಗುತ್ತಪ್ಪ ಅಂತಂದ್ರೆ 30-35 ವರ್ಷ ಮೇಲ್ಪಟ್ಟು ದಾಟ್ತಪ್ಪ ಅಂತಂದ್ರೆ ಒಂದೊಂದು PCOD ಪ್ರಾಬ್ಲಮ್ಗಳು ಚಾಲು ಆಗ್ತಾ ಬರ್ತೈತಿ. ಈಗ ನಾವು 5 ದಿವಸ ಆಗ್ತಿರ್ತೀವಿ, 4 ದಿವಸ ಆಗ್ತಿರ್ತೀವಿ ಕರೆಯೋದು. ಆದ್ರೆ ಕ್ರಮೇಣ ಬರ್ತಾ ಈಗ ನಾವು ಮೊದಲು 5 ದಿವಸ 4 ದಿವಸ ಆಗ್ತಿದ್ದೆ, ಈಗ 3 ದಿವಸಕ್ಕೆ ನಿಂತೀವಿ, 2 ದಿವಸಕ್ಕೆ ನಿಂತೀವಿ. ನಾವಷ್ಟಕ್ಕೆ ನಾವು ಅನ್ಕೊತೀವಿ. ಅದಕ್ಕೆ ಕಾರಣ ಹೀಟ್. ಇದೇನು ಮಾಡ್ತೀವಿ, ನಮ್ಗೆ ಆಕ್ಸಿಜನ್ ಸಿಗಂಗಿಲ್ಲ ಅಂದ್ರೆ ಆ ಬಾಡಿ ಹೀಟ್ ಆಗೋಣ ಬ್ಲಡ್ ಏನಾಗುತ್ತೆ ರೀ, ಫ್ಲ್ಯಾಟ್ ಆಗೋಣ ಸರಿಯಾಗಿ ನಮ್ದು ಮಂತ್ಲಿ ಪೀರಿಯಡ್ಸ್ ಆಗಕ್ಕೆ ಸ್ಟಾರ್ಟ್ ಆಗಂಗಿಲ್ಲ. ಒಂದೇ ಕಾರಣ ಹೀಟ್. ಇವತ್ತು ಹೊಲ ಬಿಸಿಲು ಜಾಸ್ತಿ ತಿಂದಿಂದ ತಂಪಾದ ಮಳೆ ಬಂದ್ರೆ ಫಲವತ್ತತೆ ಸಿಗ್ತೈತೆ. ಎಷ್ಟು ನೀರು ಎಷ್ಟು ಇದು ಬಿಡ್ತೀವಿ ಅಷ್ಟು ಇದು ಭೂಮಿತಾಯಿ ಇದ್ದಾಗ ನಮ್ದು ಗರ್ಭಕೋಶ ಅಂದ್ರೆ ಭೂಮಿತಾಯಿ. ಇದೇ ಚಲೋ ಇದ್ರೆ ನಾವು ಇಡೀ ದುನಿಯನ್ನ ಈ ಹೆಣ್ಣು ಮೀನು ಇದು ಬೆಳೆಯೋಕೆ ಕಾರಣ ಹೆಣ್ಣು, ಗಂಡಲ್ಲ ಆರಾಮೈತೆ. ನಮ್ಮ ಭೂಮಿತಾಯಿನೂ ಚಲೋ ಇರಲಿಲ್ಲ ಅಂದ್ರೆ ಯಾವ ಬೀಜ ಬಿತ್ತಿ ಏನು ಕೇಳ್ತಾರೆ. ಆ ಕಾರಣಕ್ಕಾಗಿ ನಾವು ಇವತ್ತೇನು ಮಾಡಬೇಕು ಅಂತ ವೈಟ್ ಹಿಂಸೆ ಆಗ್ತಿರ್ತಾರೆ ಕೆಲವೊಬ್ಬರಿಗೆ. ಅದಾಗೋದು ಕಾರಣ ಹೀಟ್ ಹಿಂಸೆ. ಹೌದಾ? ಇದನ್ನು ಕ್ರಮೇಣ ಯೂಸ್ ಮಾಡೋದ್ರಿಂದ ನಿಮಗೆ 6 ತಿಂಗಳ 1 ವರ್ಷ ಇವಾಗ ಸ್ಟಾರ್ಟ್ ಆಗೈತೆ ಅಂದ್ರೆ ಕಂಪಲ್ಸರಿ 6 ತಿಂಗಳೊಳಗೆ ನಿಮಗೆ ಅದು ಕಡಿಮೆ ಆಗ್ತಾ ಬರ್ತೈತಿ. ತುಂಬ ದಿವಸದಿಂದ ಐತಪ್ಪ ಅದು ಅಂತಂದ್ರೆ 1 ವರ್ಷ ನೀವು ಯಾವ ಹಾಸ್ಪಿಟ್ಲ್, ಯಾಕಂದ್ರೆ ತಂಪಾದ್ರೆ ತಾನೇ ಕಡಿಮೆ ಆಗ್ತಾರೆ ಯಾವುದೇ ಕಾಯಿಲೆ ಆಗಲಿ. ಇವತ್ತು ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಗುಳಿಗೆ ತೊಗೊತೀವಿ, ಇನ್ನೂ ಹೀಟ್ ಆಗುತ್ತೆ. ಒಟ್ಟು ಏನೇ ಆಗಲಿ ಜಾಸ್ತಿ ಹಾಕೊಂತಾನೆ ಹೋಗ್ತಾರೆ. ಇಷ್ಟೆಲ್ಲ ರಿಸ್ಕ್ ಇದ್ರೆ ಯಾಕೆ ಯೂಸ್ ಮಾಡಿ ಬಡ್ಸಿ ಯೂಸ್ ಮಾಡ್ಬೇಕಲ್ಲ. ಈ ರಿಸ್ಕ್ ತೊಗೊಂಡ್ರೆ ನೀವು ರೀ ಮೊದಲಿನ ಕಾಲದವ್ರು ತೊಗೊಂಡ್ರೆ ಕೇಳಬೇಕು ಅಂತ ಕ್ವಶನ್ ಮಾತಾಡ್ಬೇಡ್ರಿ. ಆಮೇಲೆ ಈ ರಿಸ್ಕ್ ತೊಗೊಂಡವ್ರು ಮೊದಲಿನವ್ರಲ್ಲ, ಈಗಿನವ್ರು ನಾವು. ಇವಾಗ ಅವಾಗ ನಂಗೆ ಬಟ್ಟೆ ಹಾಕಿ ಯಾರು ಬಿಸಿನೀರಾಗ ತೊಳಿತೀರಿ, ಸ್ನಾನ ಮಾಡುವಂಥ ಬಿಸಿನೀರಾಗ ಮಾತ್ರ ತೊಳಿತೀರಿ. ಕುಚ್ಚುತ್ತೀರಿ ಅದನ್ನ ಯಾರು ಕುಚ್ಚಂಗಿಲ್ಲ. ಈಗ ತಿಳಿದವ್ರದಾರ್ರಿ, ತಿಳಿದವನ್ನ ಬಟ್ಟೆ ಹಿಡಿತಾರ್ರಿ. ಈಗ ಇದು ಮತ್ತೆ